ಇಟ್ಸ್ ಎ ರಿಯಾಲಿಟಿ ಆಯ್ತಾ. ನೀವು ಎಷ್ಟೇ ಸೇವಿಂಗ್ಸ್ ಮಾಡಿ, ಆಸ್ ಲಾಂಗ್ ಆಸ್ ಯು ಡೋಂಟ್ ಪ್ರೊಟೆಕ್ಟ್ ಯುವರ್ ಹೆಲ್ತ್, ನಿಮ್ಮ ಸೇವಿಂಗ್ಸ್ ಶಾಶ್ವತ ಅಲ್ಲ, ಯಾವಾಗ ಬೇಕಾದ್ರೂ ಖಾಲಿ ಆಗ್ಬೋದು. ಮೋಸ್ಟ್ ಪೀಪಲ್ ಫೇಲ್ ಅಂಡ್ ಗಿವ್ ಅಪ್ ವೆನ್ ದೇ ಡೋಂಟ್ ಗೆಟ್ ರಿಸಲ್ಟ್ಸ್. ಅಂದ್ರೆ ಯಾವುದೇ ತಗೊಂಡ್ಲಿ, ಫಿಟ್ನೆಸ್ ಇರಲಿ, IT ಇರಲಿ, ಯಾವುದೇ ಕರಿಯರ್ ಇರಲಿ, ಯಾವುದೇ ಆಪರ್ಚುನಿಟೀಸ್ ಇರಲಿ, ಶುರು ಮಾಡಿ ಪ್ರಯತ್ನ ಮಾಡ್ತಾರೆ, ಅವ್ರು ಅನ್ಕೊಂಡಿದ್ ರಿಸಲ್ಟ್ ಬಂದಿಲ್ಲ ಅಂದಾಗ ಗಿವ್ ಅಪ್ ಮಾಡ್ಬಿಡ್ತಾರೆ. ಸೊ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಈಗ ಅದೇ ಸೇಮ್ ಲಾಜಿಕ್. ಈಗ ನೀವೇನೋ ಕೆಲಸ ಮಾಡ್ತಿರ್ತೀರಾ, ನಿಮ್ಗೇನೋ ಪ್ರಮೋಷನ್ ಸಿಕ್ಕಿಲ್ಲ, ಹೈಕ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀವು ಗಿವ್ ಅಪ್ ಮಾಡಂತೂ ಮನೇಲಿ ಕುತ್ಕೊಳ್ಳಲ್ಲ ಆಯ್ತಾ. ಅದೇ ರೀತಿ ನೀವು ಫಿಟ್ನೆಸ್ ಅಲ್ಲೂ ಕೂಡ ಏನೋ ಬಾಡಿ ಬರಲಿಲ್ಲ, ವೆಯ್ಟ್ ಲಾಸ್ ಆಗಿಲ್ಲ, ಅಥವಾ ಮಸಲ್ ಬಿಲ್ಡಿಂಗ್ ಮಾಡಿಲ್ಲ, ಸ್ಟ್ರೆಂತ್ ಇಂಪ್ರೂವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಗಿವ್ ಅಪ್ ಮಾಡೋದಲ್ಲ. ಈಗ ನೀವು ಕೆಲಸದಲ್ಲಿ ಒಂದು ಕೆಲಸ ಹೋದ್ರೆ ಇನ್ನೊಂದು ಕೆಲಸ ಹುಡುಕ್ತೀರಾ. ಯಾಕಂದ್ರೆ ನಿಮಗೆ ನಿಮ್ದೇ ಆದ ಕಮಿಟ್ಮೆಂಟ್ಸ್ಗಳು, EMI, ಲೋನು, ಅದು ಇದು ಸುಮಾರು ಕಮಿಟ್ಮೆಂಟ್ಸ್ ಇರುತ್ತೆ ಆಯ್ತಾ. ಇಟ್ಸ್ ಎ ನೆಸೆಸಿಟಿ. ಅದೇ ರೀತಿ ಫಿಟ್ನೆಸ್ ಕೂಡ ನೆಸೆಸಿಟಿನೇ. ಯಾಕೆಂದ್ರೆ ನಿಮ್ಮ ಹತ್ರ 1 ಕೋಟಿ ಇರ್ಬೋದು, ಬಟ್ ಏನಾದರೂ ಎಮರ್ಜೆನ್ಸಿ ಅಂತ ಬಂದಾಗ, ಕ್ರಿಟಿಕಲ್ ಸಿಚುವೇಶನ್ ಅಥವಾ ತುಂಬಾ ಸಿವಿಯರ್ ಸಿಚುವೇಶನ್ ಬಂದ್ರೆ, ಆ 1 ಕೋಟಿ ಕೂಡ ಒಂದೇ ದಿನದಲ್ಲೂ ಹೋಗ್ಬಿಡುತ್ತೆ. ಅಂದ್ರೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹೆದರ್ಸ್ತಾ ಇಲ್ಲ. ಅದೇ ನೀವು ಹೆಲ್ತ್ ಚೆನ್ನಾಗಿ ಇಟ್ಕೊಂಡ್ರೆ, ನಾನು ಏನು ಹೆಲ್ತ್ ಚೆನ್ನಾಗಿ ಇಟ್ಕೊಂಡ್ರೆ ನೀವೇನು ಶಾಶ್ವತವಾಗಿ ಬದುಕ್ತೀರಾ, ಚಿರಂಜೀವಿ ಆಗ್ತೀರಾ ಅಂತ ಹೇಳ್ತಿಲ್ಲ. ಅಟ್ಲೀಸ್ಟ್ ಯು ವಿಲ್ ಬಿ ಇನ್ ಎ ಬೆಟರ್ ಸ್ಟೇಟ್ ಟು ಹ್ಯಾಂಡಲ್ ಯುವರ್ ಫಿನಾನ್ಸ್ ಅಂಡ್ ಮೆಂಟಲ್ ಹೆಲ್ತ್. ಅರ್ಥ ಆದ್ರೆ ಒಳ್ಳೇದು, ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ, ಯಾಕಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್.